12ನೇ ಶತಮಾನದಲ್ಲಿ ಕರ್ನಾಟಕದ ಸಮಾಜವನ್ನು ಬದಲಿಸಿದ ಮಹಾನ್ ತತ್ವಜ್ಞಾನಿ ಮತ್ತು ಸಮಾಜ ಸುಧಾರಕನಾಗಿ ಪ್ರಸಿದ್ಧರಾದವರು ಬಸವಣ್ಣರು. ಬಸವಣ್ಣರು ಕ್ರಿ.ಶ. 1105ರಲ್ಲಿ ಇಂದಿನ ಬಸವನ ಬಾಗೇವಾಡಿ ಎಂಬ ಊರಲ್ಲಿ ಜನಿಸಿದರು. ಅವರ ತಂದೆ ಮದಿರಾಜ ಮತ್ತು ತಾಯಿ ಮಾದಳಾಂಬೆ. ಬಾಲ್ಯದಿಂದಲೇ ಬಸವಣ್ಣರು ಧಾರ್ಮಿಕ ವಿಚಾರಗಳ ಬಗ್ಗೆ ಪ್ರಶ್ನಿಸುವ ಸ್ವಭಾವ ಹೊಂದಿದ್ದರು. ಆ ಕಾಲದಲ್ಲಿ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ತುಂಬಾ ಗಟ್ಟಿಯಾಗಿ ಇತ್ತು. ಮೇಲ್ಜಾತಿ ಮತ್ತು ಕೆಳಜಾತಿ ಎಂಬ ಭೇದದಿಂದ ಜನರು ಬೇರ್ಪಟ್ಟಿದ್ದರು. ಬಸವಣ್ಣರಿಗೆ ಈ ಅನ್ಯಾಯ ಸಹಿಸಲಿಲ್ಲ. ಅವರು ಎಲ್ಲರೂ ಸಮಾನರು ಎಂಬ ಸಂದೇಶವನ್ನು ಜನರಿಗೆ ನೀಡಿದರು. ಬಸವಣ್ಣರು ನಂತರ ಕಲ್ಯಾಣನಗರಕ್ಕೆ ತೆರಳಿ ಅಲ್ಲಿನ ರಾಜನಾದ ಬೇಜ್ಜಲ ಅವರ ಅರಮನೆಯಲ್ಲಿ ಪ್ರಮುಖ ಮಂತ್ರಿಯಾಗಿದ್ದರು. ಆದರೆ ಅವರು ಅಧಿಕಾರವನ್ನು ಸ್ವಾರ್ಥಕ್ಕಾಗಿ ಬಳಸದೆ ಸಮಾಜದ ಒಳ್ಳೆಯದಕ್ಕಾಗಿ ಉಪಯೋಗಿಸಿದರು. ಅವರು ಕಾಯಕವೇ ಕೈಲಾಸ ಎಂಬ ಮಹತ್ವದ ತತ್ವವನ್ನು ಹೇಳಿದರು. ಇದರ ಅರ್ಥ ಪ್ರಾಮಾಣಿಕ ಕೆಲಸವೇ ದೇವರ ಸೇವೆ ಎಂಬುದು. ಬಸವಣ್ಣರು ಎಲ್ಲರೂ ಕೆಲಸ ಮಾಡಬೇಕು ಮತ್ತು ಸಮಾನವಾಗಿ ಬದುಕಬೇಕು ಎಂದು ಹೇಳಿದರು. ಬಸವಣ್ಣರು ಅನುಭವ ಮಂಟಪ ಎಂಬ ಮಹತ್ವದ ಸಭೆಯನ್ನು ಸ್ಥಾಪಿಸಿದರು. ಇದನ್ನು ವಿಶ್ವದ ಮೊದಲ ಪ್ರಜಾಪ್ರಭುತ್ವ ಸಭೆ ಎಂದು ಕೆಲವರು ಕರೆಯುತ್ತಾರೆ. ಇಲ್ಲಿ ಶರಣರು ತಮ್ಮ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ವಿಚಾರಗಳನ್ನು ಚರ್ಚಿಸುತ್ತಿದ್ದರು.